ಮಾತರಗಳ ನಮಸ್ಕಾರ. ನಾನು ನಿಮ್ಮ ಸಿಂಚನಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಇದು ನಮಗೆ ಜಪಾನಲ್ಲಿ ಕೊನೆ ದಿನ ಏರ್ಪೋರ್ಟಿಗೆ ಹೊರಡಬೇಕಾದ್ರೆ ಮೆಟ್ರೋ ಸ್ಟೇಷನಲ್ಲಿ ವೆಂಡಿಂಗ್ ಮಷಿನ್ ನೋಡಿದೆ. ಜಪಾನಲ್ಲಿ ಈ ವೆಂಡಿಂಗ್ ಮಷಿನ್ಸ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್ಸು. ಗಲ್ಲಿಗೂ ಇರುತ್ತೆ. ಇಲ್ಲಿ ಲೋಕಲ್ ಶಾಪ್ಸ್ ಎಲ್ಲ ನಿಮಗೆ ಸಿಗಲ್ಲ. ಈ ಥರ ವೆಂಡಿಂಗ್ ಮಷಿನಲ್ಲೇ ನಾವು ಏನು ಬೇಕೋ ಅದನ್ನು ಬೈ ಮಾಡ್ಬೋದು. ಅಲ್ಲಿ ಅಮೌಂಟ್ನ ಬರೆದಿರ್ತಾರೆ. ಮಷಿನ್ ಒಳಗಡೆ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಇರುತ್ತೆ. ಯಾವ ಪ್ರಾಡಕ್ಟ್ ಬೇಕು ನಮ್ಗೆ ಅದ್ರ ಅಮೌಂಟ್ ನೋಡಿಕೊಂಡು ನಾವು ಅದನ್ನು ಹಾಕಿದರೆ ಚೇಂಜ್ ಸಮೇತನೂ ಬಂದು ಬೀಳುತ್ತೆ, ಪ್ರಾಡಕ್ಟ್ ಸಮೇತನೂ ಬಂದು ಬೀಳುತ್ತೆ. ಯಾವ ಅಂಗಡಿಗೆ ಹೋಗ್ಬಿಟ್ಟು ಇದು ಕೊಡಿ ಅದು ಕೊಡಿ ಚೇಂಜ್ ಕೊಡಿ ಅಂತೆಲ್ಲ ಕೇಳೋ ಅವಶ್ಯಕತೆನೇ ಇಲ್ಲ. ವೆಂಡಿಂಗ್ ಮಿಷಿನಲ್ಲಿ ತಟ್ ಅಂತ ಎಲ್ಲ ಕೆಲಸನೂ ಆಗೋಗ್ಬಿಡುತ್ತೆ. ಸೊ ಮೆಟ್ರೋ ಸ್ಟೇಷನ್ ರೀಚ್ ಆದ್ವಿ. ಸೊ ಇಲ್ಲಿಂದ ನರಿಟಾ ಏರ್ಪೋರ್ಟಿಗೆ ಡೈರೆಕ್ಟ್ ಮೆಟ್ರೋ ಇದೆ. ಸೊ ಇದು ನಮ್ಮ ಲಾಸ್ಟ್ ಮೆಟ್ರೋ ಜಪಾನಲ್ಲಿ ನಾವು ಯೂಸ್ ಮಾಡ್ತಾ ಇರೋದು. ಇದೊಂದು ಮೆಟ್ರೋ ಕರೆಕ್ಟಾಗಿ ಕಂಡಿಡ್ಕೊಂಡು ಹೋಗ್ಬಿಟ್ರೆ ಸಾಕಾಗಿದೆ ನಮಗೆ. ಈ ಮೆಟ್ರೋ ಏನಾದರೂ ಮಿಸ್ ಮಾಡಿಕೊಂಡ್ರೆ ನಮ್ಮ ಫ್ಲೈಟು ಮಿಸ್ ಆಗಿಬಿಡುತ್ತೆ ಆಚೆ ಈಚೆ. ಸೊ ಹಂಗಾಗಿ ಇಲ್ಲಿಂದ ನರಿಟಾ ಏರ್ಪೋರ್ಟಿಗೆ ಡೈರೆಕ್ಟ್ ಮೆಟ್ರೋ ಇದೆ. ಸೊ ಅಲ್ಲಿಂದ ನಮ್ಗೆ ಈವ್ನಿಂಗ್ ಫ್ಲೈಟ್. ಇವಾಗ ಇಲ್ಲಿ ಮಧ್ಯಾಹ್ನ 2:30 ಏನೋ ಆಗಿದೆ ನಮಗೆ. 2:30 ನಮಗೆ ನೆಕ್ಸ್ಟ್ ಅಲ್ಲಿ ಫ್ಲೈಟ್ ಇರೋದು 6 o'clock ಈವ್ನಿಂಗಿಗೆ. ನಾವು ಮಿಡ್ ನೈಟ್ 12:30 ಹಾಗೆ ಬ್ಯಾಂಗ್ಳೂರು ರೀಚ್ ಆಗ್ತೀವಿ ಅನಿಸುತ್ತೆ. ಬನ್ನಿ ನರಿಟಾ ಏರ್ಪೋರ್ಟ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಯಾಕಂದರೆ ಬ್ಯಾಂಗ್ಳೂರಲ್ಲಿರುವಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೇಗಿದೆ ಅಥವಾ ಇಲ್ಲಿ ಇರುವಂಥದ್ದು ಹೇಗಿದೆ, ಸೊ ಇನ್ನೂ ಡಿಫ್ರೆನ್ಸ್ ಇದೆಯಾ, ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ. ನಮಗೆ ಬರ್ತಾ ಇದ್ದಿದ್ದು ಫ್ಲೈಟ್ ಲ್ಯಾಂಡಿಂಗ್ ಕೂಡ ನರಿಟಾ ಏರ್ಪೋರ್ಟ್ನ ಟರ್ಮಿನಲ್ 2 ಅಲ್ಲೇ. ರಿಟರ್ನ್ ಹೋಗ್ತಾನು ನಮಗೆ ಟರ್ಮಿನಲ್ 2 ಇಂದಾನೆ ಡಿಪಾರ್ಚರ್ ಇತ್ತು. ಒಳಗೆ ಹೋದ ತಕ್ಷಣ ಫಸ್ಟು ಬ್ಯಾಗೇಜ್ ಚೆಕ್ ಇನ್ ಮಾಡ್ಕೊಂಡ್ಬಿಟ್ವಿ. ಬಿಕಾಸ್ ಬ್ಯಾಗ್ ಇಟ್ಕೊಂಡು ನಮ್ಗೆ ಎಲ್ಲ ಕಡೆ ಅಲಿಯೋಕ್ಕೆ ಸಾಧ್ಯ ಆಗಲ್ಲ, ಅದಕ್ಕೋಸ್ಕರನೇ. ಇನ್ನು ಫಾರಿನ್ ಕಂಟ್ರೀಸಿನ ಕೆಲವೊಂದು ಏರ್ಪೋರ್ಟ್ಗಳಲ್ಲಿ ಸೆಕ್ಯೂರಿಟಿ ಚೆಕ್ ಇನ್ ತನಕನೂ ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರೂ ಒಳಗಡೆ ಬರ್ಬೋದು, ಆ ಆಪರ್ಚುನಿಟಿ ಇರುತ್ತೆ. ಬಟ್ ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಆ ಆಪರ್ಚುನಿಟೀಸ್ ಇಲ್ಲ. ಬ್ಯಾಗೇಜ್ ಚೆಕ್ ಇನ್ ಎಲ್ಲ ಮಾಡಿ ನಾವು ಹಾಗೆ ಏರ್ಪೋರ್ಟ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಏರ್ಪೋರ್ಟಿಂದ ರನ್ವೇ ವ್ಯೂ ಅಂತೂ ಸಖತ್ತಾಗಿತ್ತು. ಕಂಪ್ಲೀಟ್ ಆಗಿ ಬರೀ ಜಾಲ್ ಏರ್ಲೈನ್ಸ್ ಇತ್ತು ಅಲ್ಲಿ. ಎಂತ ತಿಂತದಿರಕ್ಕ ಏರ್ಪೋರ್ಟಿಗೆ ಬಂದು? ಆಕ್ಟೋಪಸ್ ಪಡ್ಡು ತಿಂತಾ ಇದ್ದಾರೆ ಅಕ್ಕ. ತಿಂದಿಲ್ಲ, ನೋಡ್ತಾ ಇದ್ದೀನಿ. ಜಪಾನಿಂದ ಹೊರಡೋ ಟೈಮಲ್ಲಿ ನಾವು ಆಕ್ಟೋಪಸ್ ಪಡ್ಡು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ಟ್ರೈ ಮಾಡಿದ್ವಿ. ಓಕೆ ಒಂಥರ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿರ್ಲಿಲ್ಲ ಅಷ್ಟೇ. ಆಮೇಲೆ ಬಾಯಿ ಹೆಂಗೋ ಹಾಳಾಯ್ತಲ್ಲ, ಕರೆಕ್ಟಾಗಿ ಒಂದು ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಅಲ್ಲೇ ಇದ್ದಿದ್ದೊಂದು ರೆಸ್ಟೋರೆಂಟಿಗೆ ಹೋದ್ವಿ. ಫುಡ್ ಅಂತೂ ಸಖತ್ತಾಗಿತ್ತು ಅಲ್ಲಿ. ಚೆನ್ನಾಗಿದ್ಯಾ? ನಮ್ಮದು ಇನ್ನೊಂದ್ಸಲಿ ಜಪಾನಲ್ಲಿ ಲಾಸ್ಟ್ ಹೊರಡೋಕ್ಕೂ ಮುಂಚೆ ಒಂದು ಪ್ಯಾನ್ ಕೇಕ್ ಟ್ರೈ ಮಾಡೋಣ ಅಂತ. ಬಿಕಾಸ್ ನಂಗೆ ತುಂಬ ಇಷ್ಟ ಆಗಿದೆ ಪ್ಯಾನ್ ಕೇಕ್ ಇರಲಿದ್ದು. ಸೊ ಲಾಸ್ಟ್ ಒನ್ ಊಟ ಮಾಡಿದ್ವಿ. ಯಾಕಂದರೆ ನಮಗೆ ಏರ್ಪೋರ್ಟಲ್ಲಿ ಫ್ಲೈಟಲ್ಲಿ ಏನು ಊಟ ಬರುತ್ತೆ ಅಂತ ಐಡಿಯಾ ಇಲ್ಲ. ಅದು ಲಾಸ್ಟ್ ಟೈಮ್ ಆದರೆ ನಾವು ಬ್ಯಾಂಗ್ಳೂರಿಂದ ಇದಾಗಿದ್ದಲ್ವ, ಸೊ ಡಿಪಾರ್ಚರ್ ಇದ್ದಿದ್ದಲ್ವ, ಸೊ ಫುಡ್ ನಮ್ದು ಅಲ್ಲಿದೆ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಕನ್ಫರ್ಮ್ ಇತ್ತು. ಈಗ ನಾವು ಏನು ಇಲ್ಲಿ ಜಪಾನಿಂದ ಏನು ಡಿಪಾರ್ಚರ್ ಆಗ್ತೀವಿ, ಫುಡ್ ಇಲ್ಲಿದಿರುತ್ತಲ್ಲ, ಸೊ ಹಾಗಾಗಿ ಹೆಂಗಿರುತ್ತೆ ಏನೋ ಅಂತ ಸ್ವಲ್ಪ ಡೌಟ್ ಇತ್ತು. ಅದಕ್ಕೆ ಇಲ್ಲೇ ಊಟ ಮಾಡಿದ್ವಿ. ಚೆನ್ನಾಗಿತ್ತು ಆ್ಯಕ್ಚುಲಿ. ಪೈನಾಪಲ್ ರೈಸ್ ನಾವು ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಚೆನ್ನಾಗಿತ್ತು. ನಾನು ಪ್ಯಾನ್ ಕೇಕ್ ತಿಂದೆ. ಲಾಸ್ಟ್ ಒಮ್ಮೆ ಜಪಾನಲ್ಲಿ ಪ್ಯಾನ್ ಕೇಕ್ ಟೇಸ್ಟ್ ಮಾಡೋಣ ಅಂತ. ಸೊ ಇವಾಗ ಏನು ಸೆಕ್ಯೂರಿಟಿ ಚೆಕ್ ಇನ್ ಮಾಡ್ಕೊಬೇಕು, ಅದಾದರೆ ಇಮಿಗ್ರೇಷನು, ಆಮೇಲೆ ಹೋಗಿ ನಮ್ಮ ಗೇಟ್ ನಂಬರ್ ಹತ್ರ ಕುತ್ಕೊಳ್ಳೋದು. ಇಲ್ಲಂತೂ ಸೆಕ್ಯೂರಿಟಿ ಚೆಕ್ ಇನ್ ಮತ್ತು ಇಮಿಗ್ರೇಷನಲ್ಲೆಲ್ಲ ವೆಯ್ಟಿಂಗ್ ಅನ್ನೋದೇ ಇಲ್ಲ, ಫಟಾಫಟ್ ಅಂತ ಆಗೋಗ್ಬಿಡುತ್ತೆ. ನಾವಂತೂ ಎಲ್ಲೂ ವೆಯ್ಟ್ ಮಾಡಿಲ್ಲ ಅನಿಸುತ್ತೆ. ಅದೆಲ್ಲ ಮುಗಿಸ್ಕೊಂಡು ಆಚೆ ಬಂದರೆ ನಿಮಗೆ ಡ್ಯೂಟಿ ಫ್ರೀ ಶಾಪ್ಸು. ಬ್ಯಾಂಗ್ಳೂರಲ್ಲೂ ಸೇಮ್ ಹೀಗೆ ಇರೋದು, ಇಲ್ಲೂ ಕೂಡ ಹಾಗೆ ಇರೋದು. ಏನಾದರೂ ಬೈ ಮಾಡೋದಿದ್ರೆ ಬೈ ಮಾಡ್ಬೋದು, ಟ್ಯಾಕ್ಸ್ ಫ್ರೀ ಇರುತ್ತೆ ಅಷ್ಟೇ. ನಾವು ಅದು ಇದು ಶಾಪ್ಸ್ ಅಂತ ನೋಡ್ತಾ ನಮಗೆ ಟೈಮ್ ಆಗೋಗಿದೆ ಗೊತ್ತಾಗಿಲ್ಲ. ನಮ್ಮ ಬೋರ್ಡಿಂಗೇ ಮುಗಿತಾ ಬಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು. ಕೊನೆಗೆ ನಮ್ಮ ಗೇಟ್ ನಂಬರ್ ಹುಡ್ಕೊಂಡು ಓಡಿ ಬಂದು ಕೊನೆಗೆ ನೋಡಿ ನಮ್ಮ ಫ್ಲೈಟಿಗೆ ನಾನು ಅಕ್ಕನೇ ಲಾಸ್ಟ್ ಬೋರ್ಡಿಂಗ್ ಆಗಿರೋದು. ಎಸ್, ಫೈನಲಿ ಎಲ್ಲ ಆಯಿತು. ಈಗ ಫ್ಲೈಟ್ ಒಳಗೆ ಹೋಗ್ತಾ ಇದ್ದೀವಿ. ಸೊ ಫೈನಲ್ ಬಾಯ್ ಫ್ರಮ್ ಜಪಾನ್. ಓಕೆ, ಫೈನಲಿ ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದೆ. ಬಾಯ್ ಬಾಯ್, see you until next time. ರಿಟರ್ನ್ ಬರ್ತಾ ಅಂತೂ ನಮ್ಗೆ ಫ್ಲೈಟಲ್ಲಿ ಜನನೇ ಇರಲಿಲ್ಲ, ಎಲ್ಲ ಖಾಲಿ. ನಾವೆಲ್ಲ ಒಂದೊಂದು ಸೀಟಲ್ಲಿ ಒಬ್ಬೊಬ್ರು ಮಲ್ಕೊಂಡ್ಬಂದ್ವಿ, ಅಷ್ಟು ಖಾಲಿ ಇತ್ತು ಫ್ಲೈಟ್. ಇನ್ನು ಫುಡ್ ಬಗ್ಗೆ ಹೇಳಬೇಕು ಅಂದರೆ ನಾನು ಅಂದ್ಕೊಂಡಿದ್ದೆ ಚೆನ್ನಾಗಿರಲ್ಲ ಅಂತ, ಬಟ್ ಅದು ಹಾಗೆ ಆಯಿತು. ನೀವೇನಾದರೂ ಜಪಾನಿಂದ ಇಂಡಿಯಾಗೆ ರಿಟರ್ನ್ ಬರ್ತಿದ್ದೀರಂದರೆ ಫುಡ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೇಬೇಡಿ. ವರ್ಸ್ಟ್ ಅಂದರೆ ವರ್ಸ್ಟ್ ಫುಡ್ ಇರುತ್ತೆ. ಏನು ಆ ಫ್ರೂಟ್ಸು, ಐಸ್ ಕ್ರೀಮು ಮತ್ತು ಬನ್ನೊಂದು ತಿನ್ಬೋದು ಬಿಟ್ಟರೆ ಬೇರೆ ಇನ್ನೇನೂ ತಿನ್ನೋಕ್ಕಾಗಲ್ಲ. ಅಷ್ಟು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು ನಮಗಂತೂ. ಅಂತೂ ಇಂತೂ 9 ದಿನ ಪ್ರಯಾಣ ಮುಗಿಸಿ 9 ಗಂಟೆ ಜರ್ನಿ ಮುಗಿಸಿ
ಬ್ಯಾಂಗ್ಳೂರ್ ಏರ್ಪೋರ್ಟಿಗೆ ಲ್ಯಾಂಡ್ ಆದ್ವಿ. ಲ್ಯಾಂಡ್ ಆಗ್ತಿದ್ದಂಗೆನೆ ನಮಗೆ ದಸರಾ ವೈಬ್ ಏರ್ಪೋರ್ಟ್ ಅಲ್ಲೆಲ್ಲ ನೋಡಕ್ಕಂತೂ ಚೆನ್ನಾಗ್ ಅನಿಸಿತ್ತು. ಅದು ಏನೇ ಹೇಳಿದ್ರು ನಮ್ಮೂರಿಗೆ ಬಂದಾಗ ಆಗೋ ಖುಷಿನೇ ಒಂಥರ ಬೇರೆ ತರ. ಬ್ಯಾಂಗ್ಳೂರ್ ರೀಚ್ ಆದ್ವಿ. ಅಲ್ಲಿಂದ ಹೊರಡ್ಬೇಕಾದ್ರೆ ಒಂಥರ ಬೇಜಾರಿದ್ರೆ ಇಲ್ಲಿ ರೀಚ್ ಆದ್ಮೇಲೆ ಏನೋ ಒಂಥರ ಖುಷಿ ಅಲ್ಲ ಅಕ್ಕ, ನಮ್ಮೂರಿಗೆ ಬಂದ್ವಿ ಅಂತ ಸಿಕ್ಕಾಪಟ್ಟೆ ಖುಷಿ. ಫಸ್ಟ್ ಹೋಗಿ ಒಳ್ಳೆ ಊಟ ಮಾಡಬೇಕು, ಅಲ್ಲೂ ಚೆನ್ನಾಗಿ ತಿಂದ್ವಿ, ಬಟ್ ಒಳ್ಳೆ ಊಟ ಮಾಡಬೇಕು. ಸೊ ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಾಯ್ತು. ಹೊರಗಡೆ ನನ್ನ ಗಂಡ ವೆಯ್ಟ್ ಮಾಡ್ತದೆ, 8 ದಿನ ಆಯ್ತಲ್ಲ ನಾನು ಬಿಟ್ಟು ಟ್ರಿಪ್ಪಿಗೆ ಹೋಗಿದ್ಯಲ್ಲ ಅಂತ. ಸೊ ಬನ್ನಿ ಹೊರಗಡೆ ಅವನಿಗೆ ಆ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಏರ್ಪೋರ್ಟಿಂದ ಹೊರಗೆ ಬರ್ಬೇಕಾದ್ರೆ ರಕ್ಷು ಆಲ್ರೆಡಿ ಬಂದು ಫ್ಲವರ್ ಬುಕ್ ಎಲ್ಲ ಹಿಡ್ಕೊಂಡು ವೆಲ್ಕಮ್ ಮಾಡಕ್ ಆಯ್ತಾ ಇದ್ದ. ಬಿಕಾಸ್ 9 days ಫಸ್ಟ್ ಟೈಮ್ ನಾನು ಸೋಲೋ ಟ್ರಿಪ್ ಅವ್ನು ಬಿಟ್ಟು ಹೋಗಿದ್ದು. ಇಬ್ರು ತುಂಬಾನೇ ಮಿಸ್ ಮಾಡ್ಕೊಂಡ್ವಿ ಮಾತ್ರ. ಅಂತೂ ಇಂತೂ ಲಾಟ್ಸ್ ಆಫ್ ಮೆಮೊರೀಸ್ನ ನಾನು ಜಪಾನಿಂದ ತಗೊಂಡು ಸೇಫ್ ಆಗಿ ಬಂದು ಬ್ಯಾಂಗ್ಳೂರಲ್ಲಿ ಲ್ಯಾಂಡ್ ಆದೆ. ದಿಸ್ ಟ್ರಿಪ್ ಇಸ್ ಸೋ ಸ್ಪೆಷಲ್ ಫಾರ್ ಮೀ ಬಿಕಾಸ್ ಅಲೋನ್ ಆಗಿ ನಾನು ಎಲ್ಲದನ್ನು ಹ್ಯಾಂಡಲ್ ಮಾಡಿದೆ ಅನ್ನೋದು ಒಂದ್ ಕಡೆ ಖುಷಿ ಆದ್ರೆ, ಅಷ್ಟು ಒಳ್ಳೆ ಅಪ್ಡೇಟೆಡ್ ಫ್ಯಾಂಟಾಸ್ಟಿಕ್ ಕಂಟ್ರಿನ ವಿಸಿಟ್ ಮಾಡಿದೆ ಅನ್ನೋದು ಇನ್ನೊಂಥರ ಖುಷಿ. ಈ ನನ್ನ ಕಂಪ್ಲೀಟ್ ಟ್ರಿಪ್ನ ಕಾಸ್ಟ್ ಆ್ಯಂಡ್ ಡೀಟೇಲ್ಸ್, ಯಾವುದಕ್ಕೆ ಎಷ್ಟು ಖರ್ಚಾಯಿತು, ಅಕಾಮಿಡೇಷನ್, ಟ್ರಾವೆಲ್, ಫ್ಲೈಟ್ ಚಾರ್ಜಸ್ ಎಲ್ಲ ಕಾಸ್ಟ್ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬೇರೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಆನ್ಸರ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಎಲ್ರಿಗೂ ನನ್ನ ವ್ಲಾಗ್ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.